ನಮಸ್ತೆ. ಇದು ಮೂರನೇ ಸೈಟು ವಿಡಿಯೋ, ಆದರೆ ಇದು ಫಸ್ಟ್ ಸೈಟು. ಮೊದಲು ಸ್ಟಾರ್ಟ್ ಮಾಡಿದ್ದು ಇಲ್ಲೇ, ಮೊದಲು ಬಾಕ್ಸ್ ಇಟ್ಟಿದ್ದು ಇದೇ ಜಾಗದಲ್ಲಿ. ಕಂಬ ಚೇಂಜ್ ಆಗಿದೆ, ಇದು ಎರಡನೇ ಕಂಬ. ಮೊದಲು ಇಟ್ಟಿದ್ದು ಇಲ್ಲೇ. ಈಗ ಡಿಸೆಂಬರು 2020 ಸ್ಟಾರ್ಟ್ ಮಾಡಿದ್ದು. ಈ ಡಿಸೆಂಬರಿಗೆ 5 ವರ್ಷ ಕಂಪ್ಲೀಟ್ ಆಯಿತು ನಾನು ಜೇನುಕೃಷಿ ಸ್ಟಾರ್ಟ್ ಮಾಡಿ. ಫಸ್ಟ್ 2 ಬಾಕ್ಸ್ ಹೊಡಿದ್ದೆ, ಒಂದು 7 ಫ್ರೇಮ್ ಬಾಕ್ಸು, ಒಂದು 6 ಫ್ರೇಮ್ ಬಾಕ್ಸು. ಇಲ್ಲಿ ನೋಡಿ, ಇದು ಫುಲ್ ಜಂಗಲ್ ಇದೆ ಈ ಕಡೆ. ಒಬ್ಬರು ಕೇಳಿದ್ರು ಸೈಟ್ ಯಾವ ಥರ ಚೂಸ್ ಮಾಡ್ತೀರಂತ. ನಾನೇ ಯಾವಾಗಲೂ ಒಂದು ಸೈಡ್ ಕಾಡು, ಇನ್ನೊಂದು ಸೈಡು ತೋಟ. ಇಲ್ಲೇ ಸ್ವಲ್ಪ ಮುಂದೆ ಕೆಳಗಡೆ ತೋಟ ಇದೆ. ಆಮೇಲೆ ಏನಕ್ಕೆ ತೋಟ ಪ್ರಿಫರ್ ಮಾಡ್ತೀರಿ ಅಂದರೆ, ಇಲ್ಲಿ ನೋಡಿ ತೆಂಗಿನ ಮರ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಇದೇ ಥರ 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಮಿನಿಮಮ್ ಒಂದು 100 ಆದರೂ ತೆಂಗಿನ ಮರ ಇದೆ. ತೆಂಗಿನ ಮರ ಇರೋಲ್ಲಿ ಯಾಕೆ ಜಾಸ್ತಿ ಪ್ರಿಫರ್ ಮಾಡೋದು ಅಂದರೆ, ಮಳೆಗಾಲದಲ್ಲೂ ಪೋಲನ್ ಸಿಗುತ್ತೆ, ಯಾವಾಗಲೂ ಪೋಲನ್ ಸಿಗ್ತಾ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಆದರೂ, ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಆದರೂ. ನೋಡಿ ಈ ಸೈಡಲ್ಲಿ ಇಲ್ಲೊಂದು ಆಮೇಲೆ ಫ್ರಂಟಲ್ಲಿ ಸ್ವಲ್ಪ ಬಾಕ್ಸ್ಗಳಿದೆ. ಈ ಬಾಕ್ಸ್ ಯಾವುದು ಅಂತ ನೆನಪಿದೆಯಾ? 5.5 ತಿಂಗಳ ನಂತರ ನೋಡಿದ್ದು ಅಂತ ಒಂದು ವಿಡಿಯೋ ಇದೆ, ಅದರಲ್ಲಿತ್ತು. ಇದು ಫುಲ್ಲು ವ್ಯಾಕ್ಸ್ ಮಾತಾಗಿತ್ತು. ಸೊ ಸೂಪರ್ ಎಲ್ಲ ತೆಗೆದು ಬರೀ ಬ್ರೂಡ್ ಅಷ್ಟೇ ಇಟ್ಟಿದ್ದೆ. ನೋಡಿ ಈಗ ನೀಟಾಗಿ ಫೀಲ್ಡಿಂಗ್ ಕೊಟ್ಟಿದ್ದಕ್ಕೆ 6 ಫ್ರೇಮ್ ಆಗ್ತಾಯಿದೆ. ಇದು ಮಧ್ಯ ಸೈಡಿಗಿರೋ ಫ್ರೇಮ್ ಮಧ್ಯೆ ಹಾಕಿ ಕೊಟ್ಟಿದ್ದು ಮೊನ್ನೆ. 3 ಇಂಚ್ ಇಳಿಸಿರ್ಬೋದು, ಚಿಕ್ಕದಾಗಿ ಇಳಿಸಿದೆ. ಇದಕ್ಕೀಗ ಇನ್ನೊಂದು ಫ್ರೇಮ್ ಕೊಡ್ತೀನಿ ಸೈಡಿಗೆ. ಚಳಿಗಾಲ ಆಗಿದ್ದಾಗ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರುತ್ತೆ. ಈಗ ಸ್ಟಿಲ್ ಓಕೆ. ನೀವು ಸೈಡ್ ಚೂಸ್ ಮಾಡೋದಾದ್ರೆ ಆಲ್ಮೋಸ್ಟ್ ತೆಂಗಿನ ಮರ ಇದ್ದಲ್ಲಿ ಚೂಸ್ ಮಾಡಿದ್ರೆ ಬೆಟರ್. ಅಟ್ಲೀಸ್ಟ್ ಒಂದು 100 ತೆಂಗಿನ ಮರ ಆದರೂ ಇರಬೇಕು. ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಹೋಗಿ ಫುಡ್ಡಿಗೆ ತುಂಬ ಶಾರ್ಟೇಜ್ ಆಗೋಲ್ಲ. ಅಟ್ಲೀಸ್ಟ್ ಏನಾದರೂ ಒಂದು ಸಿಗ್ತಾ ಇರುತ್ತೆ. ಬರೀ ಜಂಗಲ್ಲು ಅಂತ ಇದ್ದರೆ, ನಂದು ಒಂದು ಸೈಟ್ ಇದೆ ಫುಲ್ ಜಂಗಲ್ಲು. ತೆಂಗಿನ ಮರ ಎಲ್ಲೋ ಒಂದು 4-5 ಇದ್ದಂಗಿದೆ. ಸೊ ಇದಕ್ಕೆ ಫೀಡಿಂಗ್ ಹಾಕಿದ್ರೆ ಇನ್ನೊಂದು ವೀಕ್ ಅಲ್ಲ, ಇನ್ನೊಂದು 10 ಡೇಸ್ ಏನು ಫೀಡಿಂಗ್ ಬೇಡ. ಏನಕ್ಕೆ ಆಲ್ರೆಡಿ ಸ್ಟೋರೇಜ್ ಇದೆ ಇದರ ಸೈಡಿಗೆ. ಫುಲ್ಲು ವ್ಯಾಕ್ಸ್ ಆಗಿತ್ತು. ಇದು 2 ಫ್ರೇಮ್ ಉಳಕ್ಕೆ ಬಂದಿತ್ತು, 2-3 ಏನೋ. ಈಗ ಡೆವಲಪ್ ಆಗ್ತಾಯಿದೆ. ಇದು ಇನ್ನು ಜನವರಿ ಎಂಡ್ ಹೇಳೋ ತನಕ ಫುಲ್ ಆಗಿಬಿಡುತ್ತೆ. ಜನವರಿ 15 ಮೇ ಬಿ. ಎಷ್ಟು ಬ್ರೂಡಿದೆ. ಈ ಚಳಿಗಾಲ ಇದೆ, ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇರುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಆಗೋದು. ಇಲ್ಲ ಜನವರಿ ಎಂಡಿಗೆ ಬಂದರೂ ಆರಾಮ್ಸೆ ಒಂದು ಡಿವೈಡ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಜುಗಾಡ ಬಾಕ್ಸು. ಇದು ಬೇರೆ ಬಾಕ್ಸಿಂದು, ಇದೇ ಬೇರೆ ಬಾಕ್ಸು. ಇದು ಅಡಿ ಮಣೆ ಇಲ್ಲ ಅಂತ ನಾನೇ ಒಂದು ಪ್ಲೈವುಡ್ 1.2 ಸೈಜಿನ ಪ್ಲೈವುಡ್ ಕಟ್ ಮಾಡಿ ತರಿಸಿ ಹಾಕಿದ್ದು ಜುಗಾಡ್ ಬಾಕ್ಸ್. ಇದು ನನಗೆ ಒಬ್ಬರು ಕೊಟ್ಟಿದ್ದು, ಅವ್ರದ್ದು ಯಾರ್ದೋ ಈ ಥರದೊಂದು 4-5 ಏನೋ ಬಾಕ್ಸ್ ಇದೆ ಈ ಥರ ಗ್ರೀನ್ ಕಲರ್ದು. ಇದು ಯಾವುದೋ ನಂದಲ್ಲ, ಬೇರೆ ಕೊಟ್ಟಿದ್ದು. ಬಟ್ ಅದು ಯಾವುದೋ ಸೈಜ್ ಇರಲಿಲ್ಲ, ISI ಸೈಜ್ಗಿತ್ತು. ಒಂದು ISIಗಿಂತ 2 ಇಂಚ್ ದೊಡ್ಡ ಇರೋದ್ರಿಂದ, ಅಲ್ಲ 2 ಇಂಚಲ್ಲ, 3 mm ದೊಡ್ಡ ಇರುತ್ತೆ ಫ್ರೇಮು, ಲೆಂತು ಹಿಡಿಯಲ್ಲ. ಬಟ್ ನಾನು ಎಲ್ಲದೂ ಅದನ್ನು ಕಟ್ ಮಾಡಿ ನನಗೆ ಯಾವ ಥರ ಬೇಕೋ ಆ ಥರ ಒಂದೇ ಸೈಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು 3 ಡೇಸ್ ಹಿಂದೆ ಡಿವೈಡ್ ಮಾಡಿದ್ದೆ ಈ ಕಾಲೋನಿನ. 3 ಡೇಸ್ ಅಲ್ಲ, 5 ಡೇಸ್. ಫುಲ್ 8 ಫ್ರೇಮ್ ಫುಲ್ಲಾಗಿತ್ತು. 2 ಫ್ರೇಮು, ಇದೆರಡು ಫ್ರೇಮು, ಇದೊಂದು ಫ್ರೇಮು. ಇದು ಫುಲ್ಲು ಫುಡ್ ಇತ್ತು, ಇದು ಫುಡ್ ಇತ್ತು. ಒಂದು ಫುಡ್ಡು ಪ್ಲಸ್ ಒಂದು ಒಳ್ಳೆ ಬ್ರೂಡು. ಸೊ ಇದು ಒಂದು ಫುಡ್ಡು ಪ್ಲಸ್ ಒಂದು ಒಳ್ಳೆ ಬ್ರೂಡ್ ಇತ್ತು ಇದರಲ್ಲಿ. ಇದನ್ನು ತೆಗೆದಿದ್ದೆ. ಈಗ ಇದು 4ರಲ್ಲೂ ಫುಲ್ಲು ಬ್ರೂಡ್ ಇದೆ, ಫುಡ್ ಶಾರ್ಟೇಜ್ ಇದೆ. ಅದಕ್ಕಾಗಿ ಈ ಫೀಡಿಂಗ್ ಕೊಡಬೇಕೀಗ. ಈ ಫೀಡಿಂಗ್ ಕೊಟ್ಟು ಈ ಬಾಕ್ಸ್ ನೋಡೋಣ. ಈ ಬಾಕ್ಸ್ ಇದೆಯಲ್ಲ, ಇದು ವಿಚಿತ್ರ ಕಾಲೋನಿ. ಇದು ಸೆಕೆಂಡ್ ಮೋಸ್ಟ್ ಅಗ್ರೆಸಿವ್ ಕಾಲೋನಿ. ಇನ್ನೊಂದು ಅಗ್ರೆಸಿವ್ ಫುಲ್ ಇರೋದಿದೆ, ಅದು ಇನ್ನೊಂದು ಸೈಡ್ ತೋರಿಸ್ತೀನಿ. ಕ್ಯಾಪ್ ತೆಗೆದ್ರೆ ಫುಲ್ ಅಟ್ಯಾಕ್ ಮಾಡುತ್ತೆ. ಹುಳಗಳೆಲ್ಲ ಕೆಳಗಡೆ ಹೋಗಿದೆ, ಸ್ಟ್ರೆಂತ್ ಇಲ್ಲ. ಬಟ್ ಫೀಡಿಂಗ್ ಕೊಡೋಣ. ಆದರೆ ಈ ಕಾಲೋನಿ ವಿಶೇಷತೆ ಏನು ಅಂದರೆ,
ಒಳ್ಳೆ ತುಪ್ಪ ಮಾಡುತ್ತೆ ಮಾತ್ರ. ಮಿನಿಮಮ್ ಇದು 4ನೇ ವರ್ಷ. ಈ ವರ್ಷ ಬಂದರೆ ಕಂಟಿನ್ಯೂ ಕಳೆದ 3 ವರ್ಷದಿಂದನೂ ಮಿನಿಮಮ್ 7 kg ತುಪ್ಪ ಮಾಡಿದೆ ಇದು. ಮಿನಿಮಮ್ 7. ಈ ಬಾಕ್ಸ್ ಹುಳ ಫುಲ್ ಇದ್ದರೆ ಕ್ಯಾಪ್ ತೆಗೆದುಕೊಳ್ಳೆ ಮಿನಿಮಮ್ 4ರಿಂದ 5 ಹುಳ ಅಟ್ಯಾಕ್ ಮಾಡುತ್ತೆ. ಅದಾದಮೇಲೆ ಸ್ವಲ್ಪ ಸೈಲೆಂಟು, ವಿದಿನ್ 2 to 3 minutes ಮತ್ತೆ ಫುಲ್ ಅಟ್ಯಾಕ್ ಮಾಡುತ್ತೆ. ಇದನ್ನು ಡಿವೈಡ್ ಎಲ್ಲ ಮಾಡೋದೇ ಇಲ್ಲ. ಏನಕ್ಕೆ ಅಂದರೆ ಅಷ್ಟು ಕಷ್ಟ ಡಿವೈಡ್ ಮಾಡೋದು. ಫುಲ್ಲು ಇಡೀ ಅರ್ಧಕ್ಕಿಂತ ಜಾಸ್ತಿ ಪಡನೇ ಅಟ್ಯಾಕ್ ಮಾಡಿಬಿಡುತ್ತೆ. ಅದು ಒಳ್ಳೆ ತುಪ್ಪ ಮಾಡುತ್ತೆ ಅಂತ ಇಟ್ಕೊಂಡಿದ್ದೀನಿ. ಒನ್ ಟೈಮ್ ಯಾರಿಗೋ ಕಾಲೋನಿ ಕೊಡಬೇಕಿದ್ರೆ ಇದರದ್ದೇ ರಾಣಿ ತೆಗೆದು ಕೊಟ್ಟಿದ್ದೆ. ಅದಾದಮೇಲೆ ಏನು ಕಂಟ್ರೋಲಿಗೆ ಏನು ಬಂದಿಲ್ಲ. ಬಟ್ ಇಟ್ಟಿದ್ದೀನಿ ಸ್ಟಿಲ್ ಚೆನ್ನಾಗಿದೆ, ಒಳ್ಳೆ ತುಪ್ಪ ಮಾಡುತ್ತೆ ಅಂತ. ಮೇಂಟೈನ್ ಮಾಡೋದು ಏನು ಬೇಕಾಗಲ್ಲ, ಫೀಡಿಂಗ್ ಒಂದು ಕೊಟ್ಟರೆ ಆಯ್ತು ಅಷ್ಟೇ. ನೋಡಿ ಇಲ್ಲೊಂದು ಬಾಕ್ಸ್ ಇದೆ. ಅದಾದಮೇಲೆ ಇಲ್ಲಿದೆ. ಈ ಬಾಕ್ಸ್ ಇವತ್ತು ಓಪನ್ ಮಾಡ್ತೀನಿ. ಇದೇನು ಮಾಡಿದ್ದೆ ಲಾಸ್ಟ್ ಜನವರಿಯಲ್ಲಿ ಇದರಲ್ಲಿ 6 ಫ್ರೇಮ್ ಹುಳ ಇತ್ತು. ಸೊ 4 ಫ್ರೇಮ್ ತೆಗೆದು 1 ಫ್ರೇಮ್ ಅಡ್ಡದಿಡ್ಡಿ ಕಟ್ಟಿತ್ತು ಅಂತ ಅದನ್ನು, ಅಂದರೆ 2 ಫ್ರೇಮ್ ಸೇರಿ 1 ಫ್ರೇಮ್ ಕಟ್ಟಿತ್ತು ಅಡ್ಡದಿಡ್ಡಿ ಅಂತ, ಅದನ್ನು ನೀಟಾಗಿ ಕಟ್ಟಿಬಿಟ್ಟು ಇಟ್ಟೋಗಿದ್ದು. ಅದಾದಮೇಲೆ ಓಪನ್ನೇ ಮಾಡಿಲ್ಲ. ತುಪ್ಪ ಬಂದಿದ್ದರೆ ಓಪನ್ ಮಾಡೋಣ ಅಂತಿದ್ದೆ, ತುಪ್ಪ ಹೆಂಗೂ ಮಾಡಲ್ಲ ಅಂತ ಬಿಟ್ಟಿದ್ದೆ. ಈಗೇನಾಗಿದೆ ಫುಲ್ ಕ್ಯಾಪಿಗೆಲ್ಲ ಕಟ್ಕೊಂಡಿದೆ. ಓಪನ್ ಮಾಡಿದ್ರೆ ಸಾಕು ಹೊಡೆಯುತ್ತೆ. ಈಗ ಡಿಸೆಂಬರ್ ಲಾಸ್ಟ್, ಜನವರಿ 20 ಅನ್ಕೋತೀನಿ ನಾನು ಲಾಸ್ಟು ಈ ಸೈಟಲ್ಲಿ ಕಾಲೋನಿಗೆ ಸೇಲ್ ಮಾಡಿದ್ದು. ಇದರದ್ದು ಆಮೇಲೆ ವೀಡಿಯೋ ಮಾಡ್ತೀನಿ. ಆಲ್ಮೋಸ್ಟ್ 11 ತಿಂಗಳು ಎಕ್ಸಾಕ್ಟ್. ನೋಡೋಣ. ಇದರಲ್ಲಿ ಮೊನ್ನೆ ಒಬ್ಬರು ಸಡನ್ನಾಗಿ ಬಂದು ಅರ್ಜೆಂಟು 3 ಫ್ರೇಮು ಕಾಲೋನಿ ಬೇಕು ಅಂತ ಹೇಳಿದ್ರು. ಸೊ ಅವರಿಗೆ 3 ಫ್ರೇಮು ಇರೋ ಕಾಲೋನಿ ಕೊಟ್ಟೆ. ಮತ್ತು ನಾನು ಆಲ್ಮೋಸ್ಟ್ ಕಾಲೋನಿ ಇಡಬೇಕಿದ್ರೆ ಯಾವ ಮರಗಳು ಕಾಡಲ್ಲಿ ಜಾಸ್ತಿ ಇದೆ ಅಂತ ನೋಡ್ತೀನಿ. ನಂದಿ, ಮತ್ತಿ, ಕುಂಟನೇರಳೆ ಈ ಥರದ್ದಿದ್ದರೆ ಚೆನ್ನಾಗಿ. ಮತ್ತಿ ಇದ್ದರೆ ಬೆಸ್ಟ್ ನನಗೆ. May 15ಗೆಲ್ಲ ಸಿಗೋ ತುಪ್ಪನೇ ಅದರದ್ದು. ಇದು ನೋಡಿ, ಇದು ಹೇಳಿಲ್ವಾ, ಇದು ಸೈಜ್ ಇಲ್ಲ. ಬಟ್ ಇದರ ಕಟ್ಟು ಮಾಡಿಲ್ಲ ನಾನು. ಇಲ್ಲ ಅಂದರೆ ಈ ಫ್ರೇಮ್ ಸ್ಟ್ರೇಟಾಗಿ ಹಿಡಿಯಲ್ಲ, ಕ್ರಾಸಲ್ಲಿದೆ. ಸ್ಟ್ರೇಟ್ ಮಾಡಿದ್ರೆ ಈ ಕಡೆ ಹೊರಗಡೆ ಬರುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಇದು ಅರೌಂಡ್ ಅರ್ಧ ಇಂಚಿದೆ. ಇದರಲ್ಲಿ ಇಷ್ಟನ್ನು ಕಟ್ ಮಾಡಿ ತೆಗಿಬೇಕು. ತೆಗೆದ್ರೆ ಫ್ರೇಮ್ ನೀಟಾಗಿ ಹಿಡಿಯುತ್ತೆ. ಈಗ ಟೈಮ್ ಇಲ್ಲ, ಇನ್ನೊಂದು ದಿನ ಯಾವಾಗಾದರೂ ಮಾಡೋಣ. ಈ ವರ್ಷ ಟೈಮ್ ಇಲ್ಲ ಅಂತ ಬಿಟ್ಟಿದ್ದರಲ್ಲೇ ಜಾಸ್ತಿ ಆಗಿದೆ ಕಾಲೋನಿ ಇಡಬೇಕಿದ್ರೆ. ಮತ್ತು ಇನ್ನೊಂದು ಸೈಟ್ ನೋಡಬೇಕಿದ್ರೆ ಕಳ್ಳು ಇದ್ದಾರೋ ಇಲ್ಲೋ ಅಂತ ನೋಡ್ಕೋಬೇಕು. ನಮ್ಮದು ಒಂದು ಸೈಟಲ್ಲಿ ಕಂಟಿನ್ಯೂ 2 ವರ್ಷ ಒಂದೊಂದು ಕಾಲೋನಿ ಫುಲ್ ಸೆಟ್ನೇ ತಗೊಂಡೋಗಿದ್ದಾರೆ. ನೋಡಿ ಇಲ್ಲೊಂದಿದೆ. ಸೊ ಇಲ್ಲಿ 1 2 3 4 ಮೇಲ್ಗಡೆ 3 7 ಇದೆ. ಸೊ ಆ ಥರ ಸ್ವಲ್ಪ ಮನೆ ಹತ್ರನೇ ಇಟ್ಕೊಳ್ಳಿ. ತೋಟ ದೂರ ಇದೆ ಅಂತೆಲ್ಲ ಇಟ್ಕೋಬೇಡಿ. ಅದಾದಮೇಲೆ ಲಾಸ್ಟ್ ಇಯರ್ ಒಂದು ಕಡೆ ಮನೆಯಿಂದ ಸ್ವಲ್ಪ ಕೆಳಗೆ ಮನೆ ಇಲ್ಲಿದೆ ಅಂದರೆ ಇಲ್ಲೊಂದು ಟ್ಯಾಂಕ್ ಇದೆಯಲ್ಲ, ಇಷ್ಟು ದೂರ ಇತ್ತು. ಅಷ್ಟು ದೂರ ಇದ್ದಾಗಲೇ ರಾತ್ರಿ ಏನು ಮಾಡಿದ್ದಾರೆ, 2 ಸೂಪರ್ ಹಿಂದಿನ ದಿನ ನೋಡಿದ್ದೀನಿ. ಫುಲ್ ಸೂಪರಲ್ಲಿ 2 ಸೂಪರಲ್ಲಿ ಫುಲ್ ಹನಿ ಇತ್ತು. ನೆಕ್ಸ್ಟ್ ಡೇ ಮಧ್ಯಾಹ್ನ 4 ಗಂಟೆಗೆ ಹೋಗಿ ನೋಡಿದ್ರೆ ಒಳಗಡೆ ಸೂಪರ್ ಇದೆ, ಸೂಪರ್ ಫ್ರೇಮ್ಸೇ ಇಲ್ಲ. ಈ ಥರ ಜನಗಳೆಲ್ಲ ಇರ್ತಾರೆ. ನೋಡ್ಕೊಂಡು ಆದಷ್ಟು ಸೇಫ್ ಆಗಿದೆ. ನೋಡಿ ಇದು ಕೂಡ ವೀಕ್ ಆಗಿತ್ತು, ಬರೀ 2-3 ಫ್ರೇಮ್ ಇತ್ತು. ಈಗಿದು 6ನೇ ಫ್ರೇಮ್ ಕಟ್ತಾಯಿದೆ. ಈ ಸೈಟಲ್ಲಿ ನಾನೇನು ಜಾಸ್ತಿ ಕೇರ್ ಏನು ತಗೊಂಡಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ಯಾವಾಗಲೂ ಅಷ್ಟೆಲ್ಲ ಫೀಡಿಂಗ್ ಏನು ಬೇಕಾಗಲ್ಲ. ಫೀಡಿಂಗ್ ಕೊಟ್ಟರೆ ಒಳ್ಳೆ ಡೆವಲಪ್ ಆಗುತ್ತೆ. ಬಟ್ ಇಲ್ಲಿ ಒಳ್ಳೆ ಸೋರ್ಸ್ ಸಿಗೋದ್ರಿಂದ ಅಷ್ಟು ಇದೇನು ಬೇಕಾಗಲ್ಲ. ಓಕೆ, ಇದು 3ನೇ ಸೈಟ್ ನೋಡಿದ್ನಲ್ಲ, ಒಳ್ಳೆ ಜಂಗಲ್ ಇರೋದು ನೋಡಿ. ಹಾಗಂತ ಅಕೇಶ ಜಂಗಲ್ಲು ಯಾವುದೋ ಒಂದೇ ಟೈಪಿಂದ ಇದೆಲ್ಲ ಇದ್ರೆ ಆಗಲ್ಲ. ಒಂದೇ ಮರದ್ದು ತೆಂಗಿನ ಮರ,
ತೆಂಗಿನ ಮರ ಇದ್ದರೆ ತುಂಬ ಚೆನ್ನಾಗಿ ವರ್ಷ ಪೂರ ಪೋಲನ್ ಸಿಗ್ತಾ ಇರುತ್ತೆ, ಅದಕ್ಕೊಂದು ಬೆಸ್ಟು. ಓಕೆನಾ, ಬಾಯ್.